ಈ ರೀತಿ ಬಂಧುಗಳೇ, ಇವತ್ತು ಮಳೆ ಬರಬೇಕಾದ್ರೆ ಇವತ್ತು ಕುಲಭೇದ ಬೇಡ, ಇಲ್ಲಿ ಮೇಲು ಕೀಳು ಬೇಡ, ಯಾರ ಮೇಲೆ ತಾರತಮ್ಯ ಮಾಡೋದು ಬೇಡ. ಇವತ್ತು ಮಳೆರಾಯ ಸರ್ವರಿಗೆ ಮಳೆಯನ್ನು ಸೂಚಿಸ್ತಾನೆ. ಆ ಮಳೆರಾಯ ಬರೆದಿದ್ರೆ ಇವತ್ತು ನಮ್ಮ ಬದುಕು ಹಸನಾಗಂಗಿಲ್ಲ, ನಾವು ಬದುಕಕ್ಕಾಗಂಗಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನೀರು ಅಷ್ಟು ಅಮೂಲ್ಯವಾದದ್ದು. ನೀರು ಜೀವಜಲ. ನೀರು ಇರಲಿಲ್ಲ ಅಂತಂದರೆ ಪ್ರತಿಯೊಂದು ಜೀವಿಗೆ ಕೂಡ ಸಾವಿದೆ. ಆ ಕಾರಣಕ್ಕಾಗಿ ಎಲ್ಲರೂ ಅರ್ಥ ಮಾಡಿಕೊಂಡಾಗ ಮಾತ್ರ ಬದುಕು ಹಸನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ. ಜಗದ ಸೃಷ್ಟಿಯ ಒಳಗೆ ಕತ್ತಲ ಕವಿದಿರುವುದೇ ಕಾರ್ಮೋಡದಳು. ಸೃಷ್ಟಿಯಲ್ಲಿ ಮೊದಲ ಸೃಷ್ಟಿಯೇ, ಸೃಷ್ಟಿಯಲ್ಲಿ ಮೊದಲ ಸೃಷ್ಟಿಯೇ ನೀರೇ. ನೀರೇ ಎಲ್ಲವೂ ಮನುಜ ನೀರೇ ಜೀವವೋ, ನೀರೇ ಎಲ್ಲವೋ ಮನುಜ ನೀರೇ ಜೀವವೋ. ಆ ನೀರೇ ಎಲ್ಲವೂ ಮನುಜ ನೀರೇ ಜೀವವೋ, ನೀರೇ ಎಲ್ಲವೋ ಮನುಜ ನೀರೇ ಜೀವವೋ. ಆ ನೀರಿನ ಮಹತ್ವ ತಿಳಿದು ಹಳೆಯೋ ನೀರೇನ ಗುಣವೋ, ನೀರಿನ ಮಹತ್ವ ತಿಳಿದು ಅಳಿಯೋ ನೀರಿನ ಗುಣವೋ. ನೀರಿನ ಮಹತ್ವ ತಿಳಿದು ಹಳೆಯೋ ನೀರಿನ ಗುಣವೋ, ನೀರಿನ ಮಹತ್ವ ತಿಳಿದು ಅಳಿಯೋ ನೀರಿನ ಗುಣವೋ. ನೀರಿನ ಆಕಾರ ಹರಿಯೋ ನೀರ ಕುಡಿದು ದಾರಿ ನಡೆಯೋ, ನೀರ ಕುಡಿದು ದಾರಿ ನಡೆಯೋ, ನೀರ ಕುಡಿದು ದಾರಿ ನಡೆಯೋ, ನೀರ ಕುಡಿದು ದಾರಿ ನಡೆಯೋ. ನೀರು ಎಲ್ಲವೋ ನಿಜವೋ ನೀರ ಜೀವವೋ, ನೀರು ಎಲ್ಲವೋ ನಿಜವೋ ನೀರ ಜೀವವೋ. ನೀರ ಜೀವವು ನೀರೇ ಎಲ್ಲವೋ, ನೀರೇ ಜೀವವು. ನೀರ ಜೀವಗಳ ಹುಟ್ಟಬೇಕಾದರೆ ದೇಹಗಳು ಅಲ್ಲ, ದೇಹಗಳಿಂದವೇ ಅಲ್ಲ. ದೇಹಗಳು ಬೆರೆತಾಗ, ದೇಹಗಳು ಬೆರೆತಾಗ ಕೂಡಬೇಕು ನೀರಿನ ಹನಿ ಹನಿಗಳೇ, ಬೆರೆಯಬೇಕು ನೀರಿನ ಹನಿ ಹನಿಗಳೇ. ನೀರೇ ಎಲ್ಲವೂ ಮನುಜ ನೀರ ಜೀವವು, ನೀರೇ ಎಲ್ಲವೋ ಮನುಜ ನೀರ ಜೀವವೋ. ಆ ನೀರ ಜೀವ ನೀರ ಪ್ರಾಣ ಸೃಷ್ಟಿಯ ಮೂಲ, ಆ ನೀರ ಜೀವ ನೀರ ಪ್ರಾಣ ಸೃಷ್ಟಿಯ ಮೂಲ. ಹಳಿದ ನೀರಿನ ಗುಣವು ಹಳಿದ ನೀರಿನ ಗುಣವ ನೀರ ಕುಡಿದು ದಾರಿ ನಡೆಯೋ. ನೀರು ಎಲ್ಲವೋ ಮನುಜ ನೀರ ಜೀವವೋ, ಆ ನೀರು ಎಲ್ಲವೋ ಮನುಜ ನೀರ ಜೀವವೋ. ಹುಟ್ಟುವಾಗ ಮನುಷ್ಯನಿಗೆ ಸಾಯವಾಗಲು ನಿನಗೆ, ಆಗ ಮನುಷ್ಯನಿಗೆ ಸಾಯವಾಗಲು ನಿನಗೆ. ತಾಯ ಎದೆಯ ಹಾಲಿನಲ್ಲಿ ಇರುವುದೇ ಪವಿತ್ರ ನೀರು, ತಾಯಿಯ ದಯ ಹಾಲಿನಲ್ಲಿ ಇರುವುದೇ ಪವಿತ್ರ ನೀರು. ಅನ್ನ ರೊಟ್ಟಿ ಬೇಕು ಕಾಳು ಬೆಳೆಯುವುದೇ ನೀರಿನಲ್ಲಿ, ಅನ್ನ ರೊಟ್ಟಿ ಕಾಳು ಬೆಳೆಯುವುದೇ ನೀರಿನಲ್ಲಿ. ಅನ್ನ ರೊಟ್ಟಿ ಬೇಳೆ ಕಾಳು ಬೆಳೆಯುವುದು ನೀರಿನಲ್ಲಿ, ಅನ್ನ ರೊಟ್ಟಿ ಬೇಳೆ ಕಾಳು ಬೆಳೆಯುವುದು ನೀರಿನಲ್ಲಿ. ಏಸಿ ಮನುಜ ತಿಳಿದ ಬಾಳು ದೇಹಕ್ಕೆ ನೀಲೆ ಮೂಳು. ನೀರು ಎಲ್ಲವೂ ಮನುಜ ನೀರ ಜೀವವು, ಆಹಾ ನೀರೇ ಎಲ್ಲವೋ ಮನುಜ ನೀರ ಜೀವವೋ. ಸೃಷ್ಟಿಯೊಳಗೆ ಪ್ರಪಂಚವು ಸೃಷ್ಟಿಯಕ್ಕಿಂತ ಮುಂಚಿತವಾಗಿ ಪ್ರಪಂಚದಲ್ಲಿ ನಾವು ಕಂಡಿರೋದು ಮೊಟ್ಟ ಮೊದಲಿಗೂ ನೀರೇ. ಮನುಷ್ಯನಿಗೆ ಸಹಜವಾಗಿ ಈ ಲೋಕದಲ್ಲಿ ಪ್ರಪಂಚದಲ್ಲಿ ಜೀವಿಸಬೇಕಾದರೆ ಅನ್ಯ ಜೀವಿಗಳಾಗಿರ್ಬೋದು, ಮರ ಗಿಡಗಳಾಗಿರ್ಬೋದು, ಗುಡ್ಡ ಕಾಡುಗಳಾಗಿರ್ಬೋದು, ಪ್ರತಿಯೊಂದು ಪ್ರಾಣಿಗಳಲ್ಲದೆ ನಿರ್ಜೀವ ವಸ್ತುಗೂ ಅಮೂಲ್ಯವಾದದ್ದು ಕೂಡ ನೀರೇ. ಹೌದು, ನಿರ್ಜೀವ ವಸ್ತುಗೆ ಕೂಡ ಅಮೂಲ್ಯವಾದದ್ದೇ ನೀರು. ಹೌದು, ಅಮೂಲ್ಯವಾದದ್ದೇ ನೀರು. ವನವಸ್ತ ಗಿಡ ಮರಗಳು ಯಾತರಿಂದ ಹಚ್ಚ ಹಸಿರು, ವನವಸ್ತ ಗಿಡ ಮರಗಳು ಯಾತರಿಂದ ಹಚ್ಚ ಹಸಿರು. ವನವಸ್ತು ಗಿಡ ಮರಗಳು ಯಾತರಿಂದ ಹಚ್ಚ ಹಸಿರು, ವನವಸ್ತು ಗಿಡ ಮರಗಳು ಯಾತರಿಂದ ಹಚ್ಚ ಹಸಿರು. ಹುಲ್ಲ ಕಡ್ಡಿ ಬೆಳೆ ವಸ್ತು ಯಾತರಿಂದ ಬೆಳೆಯ ಹಚ್ಚು, ಕಡ್ಡಿ ಬೆಳೆ ವಸ್ತು ಯಾತರಿಂದ ಬೆಳೆಯ ಹಚ್ಚು. ಬಚ್ಚಲ ನೀರಿಗೆ ಎಚ್ಚ
ನಡೆಯುವ ನೀರ ಜೀವವೋ ನೀರೇ ಎಲ್ಲವೋ ಮನುಜ ನೀರೇ ಜೀವವೋ. ನನ್ನ ಹೆಸರು ರಾಜಪ್ಪ ಶಿರ್ವಾರ್, ಗಬ್ಬೂರಿನಲ್ಲಿರ್ತೀನಿ, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು. ನಾನು ಒಬ್ಬ ಕಲಾ ತಂಡದಲ್ಲಿ ಕಲಾವಿದನ ಕೆಲಸ ಮಾಡ್ತಿದ್ದೀನಿ. ಈ ರೀತಿ ಜನಪದ ಕಲೆನ ಪ್ರತಿ ಜಿಲ್ಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಬೀದಿ ನಾಟಕಗಳ ಮೂಲಕ ಇವತ್ತು ಹೊಸ ಯೋಜನೆಗಳ ಬಗ್ಗೆ, ನೀರಿನ ಮಹತ್ವದ ಬಗ್ಗೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಒಬ್ಬ ಜನಪದ ಗಾಯಕನಾಗಿ ಸೇವೆ ಮಾಡ್ತಾ ಇದ್ದೀನಿ.